ಆಪೋಸಿಟ್ ಇರೋದು ಆ್ಯಂಡ್ರಾಯ್ಡ್ ಮೊಬೈಲ್, ನನ್ನ ಕೈಯಲ್ಲಿರೋದು ಐಫೋನಲ್ಲಿ ಕ್ಯಾಮ್ರಾ ಕ್ಲಿಯರಾಗಿ ಸಖತ್ತಾಗಿ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ಆದರೆ ಟ್ರಿಕ್ ಗೊತ್ತಿರಬೇಕು ಯಾವ ರೀತಿ ಫೋಟೋ ತಗೋಬೇಕು ಅಂತೇಳಿ. ನಮಸ್ಕಾರ ಎಲ್ಲರಿಗೂ, ನಾನು ಇವತ್ತು ಐಫೋನ್ ಯೂಸರ್ಸ್ಗೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು. ಐಫೋನ್ ಯೂಸ್ ಮಾಡೋದು ಒಂದೇ ಅಲ್ಲ, ಅದರಲ್ಲಿ ಟ್ರಿಕ್ಸ್ ಗೊತ್ತಿರಬೇಕು, ಯಾವ ರೀತಿ ಫ್ಯೂಚರ್ಸ್ ಇದೆ, ಯಾವ ರೀತಿ ಐಫೋನ್ ಯೂಸ್ ಮಾಡಬೇಕಂತ. ನಾವು ಫೋಟೋ ತೊಗೊಂಡ್ರೆ ಈ ಥರ ಬರುತ್ತೆ, ಆದರೆ ಸೆಲೆಬ್ರಿಟೀಸ್ ತೊಗೊಂಡ್ರೆ ತುಂಬ ಸೂಪರಾಗಿ ಬರುತ್ತೆ ಅಂತ ಕಂಪ್ಯಾರಿಸನ್ ಮಾಡ್ತಾ ಇರ್ತೀವಿ. ಅವರು ಯೂಸ್ ಮಾಡೋದು ಕೂಡ ಐಫೋನೇ, ನಾವು ಯೂಸ್ ಮಾಡೋದು ಕೂಡ ಐಫೋನೇ. ಇಲ್ಲಿ ನೋಡಿ, ಅವರು ಯೂಸ್ ಮಾಡೋದು ಐಫೋನೇ ಆಗಿದೆ, ನನ್ನ ಕೈಯಲ್ಲಿರೋದು ಕೂಡ ಐಫೋನೇ ಆಗಿದೆ. ಆದರೆ ಟ್ರಿಕ್ಸ್ ನಮಗೆ ಗೊತ್ತಿಲ್ಲ, ಅವ್ರು ಮಾತ್ರ ತುಂಬ ಚೆನ್ನಾಗಿ ಫೋಟೋಸ್ ಬರೋ ಥರ ಟ್ರಿಕ್ಸ್ ಯೂಸ್ ಮಾಡ್ತಾರೆ. ಅದು ಯಾವುದಂತ ಯೋಚನೆ ಮಾಡಿಬಿಡಿ, ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ನೀವೇನಾದರೂ ಸೆಲ್ಫಿ ಲವರ್ಸ? ಹಾಗಾದರೆ ಮೊಬೈಲಲ್ಲಿ ಎಲ್ಲಿ ಲುಕ್ ಕೊಟ್ಟರೆ ಸೆಲ್ಫಿ ಚೆನ್ನಾಗಿ ಬರುತ್ತೆ ಅಂದರೆ ಮೊಬೈಲ್ ಮಿಡ್ಲಲ್ಲಿ ನೀವು ಲುಕ್ನ ಕೊಡಬೇಕಾಗುತ್ತೆ. ಆವಾಗ ಮಾತ್ರ ಸೆಲ್ಫಿ ತುಂಬ ಸಖತ್ತಾಗಿ ಬರುತ್ತೆ. ಕೆಲವೊಬ್ರು ಅರ್ಧ ಮುಖ ತೋರಿಸ್ತೇನೆ ಸೆಲ್ಫಿ ತಗೊಂತಿರ್ತಾರೆ, ಅಂಥವ್ರು ಈ ಕಾರ್ನರಲ್ಲಿ ನೋಡಿ ಫೋಟೋ ತಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಕೆಲವೊಬ್ರು ಬೇರೆಯವರಿಗೆ ಫೋನ್ ಕೊಟ್ಟು ಫೋಟೋ ತೆಗಿ ಅಂತ ಟಾರ್ಚರ್ ಮಾಡ್ತಿರ್ತಾರೆ, ಅವರು ಈ ಕಾರ್ನರ್ನಲ್ಲಿ ನೋಡಿ ಫೋಟೋ ತಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಕೆಲವೊಬ್ರು ಹುಚ್ಚರು ಇರ್ತಾರೆ, ಎಲ್ಲಿ ಮಿರರ್ ಕಾಣಿಸುತ್ತೆ ಅಲ್ಲೆಲ್ಲ ಫೋಟೋ ತಕ್ಕಂತಿರ್ತಾರೆ, ಅವರು ಈ ಕಾರ್ನರಲ್ಲಿ ನೋಡಿ ಫೋಟೋಸ್ ತೆಗೀರಿ, ಮಿರರ್ ಫೋಟೋ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನೆಕ್ಸ್ಟ್ ಇನ್ಫಾರ್ಮೇಷನ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.